ಮಾರ್ನಿಂಗ್ ವೆಸ್ಟೀಜ್. ನಾನು ಡಾಕ್ಟರ್ ಹಿರೇಮಠ ಅಂತೇಳಿ, ಕ್ರೌನ್ ಡೈರೆಕ್ಟರ್ ವೆಸ್ಟೀಜ್ ಇನ್ ವೆಸ್ಟೀಜ್ ಮಾರ್ಕೆಟಿಂಗ್. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾಯಿದ್ದೀನಿ ಇವತ್ತು. ಏನು ಅಂತಂದರೆ, ಇಲ್ಲಿ ನಾನು ನಮ್ಮ ಜಮಖಂಡಿ ಮೇಡಮ್ ಅವರು ಇದ್ದಾರೆ, ಅವರ ಯಜಮಾನರು ಕೂಡ ಇದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಅಂತಂದ್ರೇನು, ಅವ್ರದ್ದೊಂದು ಫುಟ್ವೇರ್ ಒಂದು ಹೋಲ್ಸೇಲ್ ಒಂದು ಬಿಸ್ನೆಸ್ ಇದೆ. ಇಲ್ಲಿ ನಾನು ಬಂದಾಗ, ನಾನು ಪರ್ಮನೆಂಟ್ ಕಸ್ಟಮರ್ ಅವ್ರದ್ದು. ಇಲ್ಲಿ ಬಂದಾಗ ನಾನು ನೋಡ್ತಾ ಇದ್ದೆ, ನಾನು ಖರೀದಿಗಾಗಿ ಬಂದಾಗ ಇಲ್ಲಿ ಸಿಸ್ಟರ್ ಅವರಿದ್ದರು, ಮೇಡಮ್ ಅವರಿದ್ದರು. ಅವರ ಒಂದು ಸ್ಕಿನ್ ಪ್ರಾಬ್ಲಮ್ ಇತ್ತು. ಏನಂತಂದರೆ, ಒಂದು ಅತಿ ಹೆವಿ ಆಗಿರ್ತಕ್ಕಂಥ ಒಂದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇತ್ತು. ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಸಲುವಾಗಿ ಅವರು ಆಲ್ರೆಡಿ ದವಾಖಾನೆಗೆ ತೋರಿಸಿ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ನಾನು ವೇಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು, ಸರ್ ಮೇಡಮ್ ಅವ್ರು ಕೂಡ್ಕೊಂಡು. ಇವಾಗ ನಮ್ಮ ಒಂದು ವೆಸ್ಟೀಜ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಒಂದು SF9 ಸ್ಕಿನ್ ಫಾರ್ಮುಲಾ 9 ಇವಾಗ ಸಜೆಸ್ಟ್ ಮಾಡಿದ್ದೀವಿ. ಬರೀ 1 ತಿಂಗಳಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟ್ದ ಒಂದು ಅನುಭವನ ಅವ್ರ ಮುಖಾಂತರ ನಾವು ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾವ ಒಂದು ಸಮಸ್ಯೆಗೆ ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ನೀವು ಬಳಸಿರಿ ಮೇಡಮ್? ಪಿಗ್ಮೆಂಟೇಷನ್ ಪ್ರಾಬ್ಲಮ್ ರೀ. ಪಿಗ್ಮೆಂಟೇಷನ್ ರೀ. ಇವಾಗ ನಿಮ್ಮ ಒಂದು ಸ್ಕಿನ್ ಯಾವ ಥರನಾಗಿದೆ ಅಂತಂದರೆ, ನಾನು ಹೋದ ತಿಂಗಳು ಬಂದಾಗ ಎಷ್ಟು ಪರ್ಸೆಂಟೇಜ್ ಒಂದು ಪಿಗ್ಮೆಂಟೇಷನ್ ಡೆವಲಪ್ ಆಗಿತ್ತು ರೀ ಮೇಡಮ್? ಅದು ಇನ್ಕ್ರೀಸ್ ಆಗಿತ್ತು ರೀ. 100% ಆಗಿ ಒಂದು ಪಿಗ್ಮೆಂಟೇಷನ್ ಮುಖದ ತುಂಬ ಎಲ್ಲ ಆಗಿತ್ತು. ಬಟ್ ಇವಾಗ ನಮ್ಮ ಒಂದು ಸ್ಕಿನ್ ಫಾರ್ಮಾ 9 ಕಂಪ್ನಿದು ಒಂದು ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ ಇರ್ಬೋದು, ಒಂದು ಡೀಪ್ ಕ್ಲೀನಿಂಗ್ ಆಯಿಲ್ ಇರ್ಬೋದು, ಒಂದು SDF 30 ಇರ್ಬೋದು. ಇವು 3 ಪ್ರಾಡಕ್ಟನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಕತ್ತೀರಿ. ಇದನ್ನು ಯೂಸ್ ಮಾಡಿದಾಗ ನಿಮಗೆ 1 ತಿಂಗಳಲ್ಲಿ ಎಷ್ಟು ಪರ್ಸೆಂಟೇಜ್ ರಿಸಲ್ಟ್ ಕ್ಲಿಯರ್ ಆಯ್ತು ರೀ ಮೇಡಮ್? 50% ಕಮ್ಮಿ ಆಗಿದೆ. ಶೇಕಡ 50% ರಿಸಲ್ಟ್ ಕ್ಲಿಯರ್ ಆಗಿದೆ. ಇನ್ನು 50% ಇದೆ. ಮೇಡಮ್, ನೀವು ಹೊರಗಡೆ ದವಾಖಾನೆ ತೋರಿಸಿದ್ರಿ ಇದ್ರ ಸಲುವಾಗಿ ಎಷ್ಟು ಖರ್ಚು ಮಾಡಿರಿ ಮೇಡಮ್? ನೀವು 1.5 ಲಕ್ಷ ಅಷ್ಟು ಖರ್ಚು ಮಾಡಿದ್ರಿ. ಸುಮಾರು 1.5 ಲಕ್ಷ ಖರ್ಚು ಮಾಡಿರಿ ಹೊರಗಡೆ. ಅಲೋಪತಿ ಟ್ರೀಟ್ಮೆಂಟಲ್ಲಿ 1.5 ಲಕ್ಷ ಖರ್ಚು ಮಾಡಿದ್ರು ಕೂಡ ಇದಕ್ಕೆ ರಿಸಲ್ಟ್ ಸಿಕ್ಕಿಲ್ಲ. ಬಟ್ ನಮ್ಮಲ್ಲಿ ಎಷ್ಟು ಖರ್ಚು ಮಾಡಿರಿ ಮೇಡಮ್? ಈಗ 7,000 ರೂಪಾಯಿ ಖರ್ಚು ಮಾಡಿದ್ರಿ. ಅಂದರೆ 7,000 ಅಂತಂದರೆ ಈಗ 1 ತಿಂಗಳದು 3,600 ರೂಪಾಯಿ ಪ್ರಾಡಕ್ಟನ್ನು ಬಳಕೆ ಮಾಡಿದ್ದೀರಿ. ಈಗ 2ನೇ ತಿಂಗಳದು 3,400 ರೂಪಾಯಿ ಪ್ರಾಡಕ್ಟ್ ಇನ್ನೂ ಈಗ ಜಸ್ಟ್ ತಂದು ಕೊಟ್ಟಿದ್ದೀವಿ. ಬಟ್ ಇವಾಗ ಅವ್ರು ಯೂಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಅಂತಂದರೆ 3,600 ರೂಪಾಯಿ ಪ್ರಾಡಕ್ಟನ್ನು ಮಾತ್ರ ಬಳಸಿ 50% ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಹೊರಗಡೆ ಒಂದು 1.5 ಲಕ್ಷ ಖರ್ಚು ಮಾಡಿದ್ರು ಕೂಡ ಅವರಿಗೆ ಯಾವುದೇ ರೀತಿಯಿಂದ ರಿಸಲ್ಟ್ ಬಂದಿಲ್ಲ. ಇವಾಗ ನಿಮಗೆ ಏನು ಅನ್ನಿಸ್ತದೆ ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ? ಈಗ ಚಲೋ ಅನ್ಸಾಗತೈತ್ರಿ. ಈಗ ಬೇರೆ ಹೆಣ್ಮಕ್ಳೆಲ್ಲ ಕೇಳ್ತಾ ಇರ್ಬೇಕಲ್ರಿ? ಕೇಳಕತ್ತಾರ್ರಿ. ನಮ್ಮ ಪ್ರಾಡಕ್ಟ್ ಈಗ ಚಲೋ ಅನ್ಸತೈತಿ, ಮುಖ ಅನ್ನಕತ್ತಾರ. ರೀ. ಈಗ ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ನಿಮ್ಗೆ ಹೆಂಗೆ ಅನಿಸ್ತದೆ ಅಕ್ಕ? ಚಲೋ ಅನ್ಸತೈತಿ. ಖುಷಿ ಅದ್ರಿ? ಖುಷಿ ಅದ್ರಿ. ಸರ್ಗೂ ಕೂಡ ನಾನು 1 ನಿಮಿಷ ಮಾತಾಡ್ತೇನೆ ರೀ. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್, ಈಗ ನಮ್ಮ ಒಂದು ಪ್ರಾಡಕ್ಟನ್ನು ನೀವು ಬಳಸಿರಿ. ಪ್ರಾಡಕ್ಟನ್ನು ಬಳಸೋದ್ರಿಂದ ಮೇಡಮ್ ಅವರಿಗೆ ರಿಸಲ್ಟ್ ಯಾವ ಥರನಾಗಿ ಬಂದಿದೆ ಅನಿಸ್ತದೆ ಸರ್ ನಿಮಗೆ? ನೋಡಿ, ಜಾಸ್ತಿ ನಾನು ಹೇಳ್ತಿದ್ದ ಮುಖ ನಾನೇ ನೋಡ್ತಾ ಇರೋದು ಡೈಲಿ. ಹೌದು ಹೌದು ಸರ್. ಈಗ ಈ ಔಷಧಿಯನ್ನು ಬಳಕೆ ವೆಸ್ಟೀಜ್ ಔಷಧಿಯನ್ನು ಬಳಕೆ ಮಾಡಿದಾಗ ಈಗ ಅವಳಿಗೆ 50% 1 ತಿಂಗಳಲ್ಲಿ ಕಮ್ಮಿ ಆಗಿದೆ. ಹಾಂ ಸರ್. ಮುಂಚೆ ಎಲ್ಲ 4 ವರ್ಷದಿಂದ ನಾನು ತೋರಿಸ್ಕೊಂತ ಇದ್ದೀನಿ. ಸಿಕ್ಕಾಬಟ್ಟೆ ಅಂದರೆ 1 ಲಕ್ಷ ಮೇಲೆ ದುಡ್ಡು ಹಾಕಿದ್ದೀನಿ. ಆದರೆ ಸ್ವಲ್ಪ ಕಮ್ಮಿ ಆಗೋದು, ಆಮೇಲೆ ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ಬರೋದು. ಈ ಥರ ಆಗೋದ್ರಿಂದ ನಮಗೆ ಬೇಜಾರಾಗಿ ನನ್ನ ಹೆಂಡತಿ ಮುಖ ಮತ್ತೆ ಇನ್ನೂ ಹೆಚ್ಚಿಗೆ ಆಯಿತು. ಕಪ್ಪು ಜಾಸ್ತಿ ಆಯಿತು, ಪಿಗ್ಮೆಂಟ್ ಜಾಸ್ತಿ ಆಯಿತು. ಅವಳು ಹೊರಗಡೆ ಹೋಗೋಕ್ಕೆ, ಮುಖ ತೋರ್ಸೋಕ್ಕೆ ನಾಚಿಕೆ ಆಗ್ತಾಯಿತ್ತು ಮಂದಿ ಜೊತೆ ಮಾತಾಡುವಾಗ, ಎಲ್ಲ ಫಂಕ್ಷನ್ ಹೋಗುವಾಗ ಬೇಡ ಅಂತ ಇದ್ರು. ಅದನ್ನ ನನಗೆ ಮನಸ್ಸಿಗೆ ಹತ್ಕೊಂಡು ನನ್ನ ಹೆಂಡತಿ ಮುಖ ಹಿಂಗಾಯ್ತು ಅಂತೇಳಿ ನನಗೂ ಸ್ವಲ್ಪ ಬೇಜಾರಾಗಿ, ಆಮೇಲೆ ಅವಳಿಗೂ ಬೇಜಾರಾಗಿ ಅಳ್ತಾ ಇದ್ರು ಅವಾಗ. ಆಮೇಲೆ ಇವರು ಅಕಸ್ಮಾತ್ ಆಗಿ ನಮ್ಮ ಫುಟ್ವೇರ್ ಕಸ್ಟಮರ್ ಇವರು ನಮ್ಮಲ್ಲಿ ಬಂದಾಗ ನಮ್ಮ ಹೆಂಡತಿ ಮುಖ ನೋಡಿದ್ರು. ನೋಡೋಣ ಅವರೇ ಸ್ವಲ್ಪ ಕಾಳಜಿಯಿಂದ ಸ್ವಲ್ಪ ಮಾತಾಡಿ ಹಿಂಗಾಗಿದೆ, ನಮ್ಮ ಹತ್ರ ಔಷಧಿ ಇದೆ ಅಂತ ತಿಳಿಸಿ ಹೇಳಿದಾಗ ನಾವು ಇದನ್ನು ಬಳಕೆ ಮಾಡಿ ನೋಡಿದಾಗ 1 ತಿಂಗಳಲ್ಲಿ ಸರಿಯಾಗಿ ರಿಸಲ್ಟ್ ಬರ್ತಿದೆ. ಈ ರಿಸಲ್ಟಿಂದ ನಮ್ಗೆ ಭಾಳ ಖುಷಿಯಾಗಿದೆ. ಮತ್ತು ಇದನ್ನೇ ಇನ್ನೊಂದ್ಸಲ ಉಪಯೋಗ ಮಾಡಿ ಪೂರ್ತಿ ವಾಸಿ ಆಗೋ ತನಕ ನಾವು ಬಿಡೋದಿಲ್ಲ. ಓಕೆ ಸರ್, ಕಂಗ್ರ್ಯಾಚುಲೇಷನ್ ಸರ್ ಮೇಡಮ್ ಅವ್ರಿಗೆ, ನಿಮಗೆ. ಯಾಕಂತಂದರೆ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಇಲ್ಲಿ ಒಂದು ವಿಚಾರ ಮಾಡಬೇಕಾದ ಒಂದು ಸಂಗತಿ ಏನಂತಂದರೆ, ಈ ಥರನಾಗಿ ನೋಡ್ರಿ, ಈಗ ಅವರ ಒಂದು ಖುಷಿ ನೋಡಿದರೆ ನಾವು ಒಂದು ಟ್ರೀಟ್ಮೆಂಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಕಂಪ್ನಿಗೂ ಕೂಡ ಎಷ್ಟೊಂದು ನಾವು ಬಿಗ್ ಸ್ಯಾಲ್ಯೂಟ್ ಹೇಳಿದ್ರು ಕೂಡ ಕಡಿಮೆನೇ. ಯಾಕಂದರೆ ಇಂಥ ಸಮಸ್ಯೆ ಇರ್ತಕ್ಕಂಥ ಹಲವಾರು ಇವತ್ತು ಹೆಣ್ಮಕ್ಳು ಸಫರ್ ಆಗ್ತಾ ಇದ್ದಾರೆ. ಯಾವ ಕಾರಣದಿಂದ ಅಂತಂದರೆ, ಒಂದು ಸ್ಕಿನ್ ಸಮಸ್ಯೆಯಿಂದ ಭಾಳ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ಕಿನ್ ಪ್ರಾಬ್ಲಮ್ 9 ಇರ್ಬೋದು, ವೆಲಿನೋ ಪ್ರಾಡಕ್ಟ್ ಇರ್ಬೋದು, ಆಮೇಲೆ
ಇನ್ನೂ ಹಲವಾರು ನಮ್ಮಲ್ಲಿ ಒಂದು ಬ್ಯೂಟಿ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು, ಸ್ಕಿನ್ ಕಾನ್ಸೆಪ್ಟ್ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಗಳಿದ್ದಾವೆ. ಅದೆಲ್ಲನೂ ಬಳಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗುತ್ತೆ, ಪ್ರತಿಯೊಬ್ಬರ ಚರ್ಮಕ್ಕೂ ಕೂಡ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರ್, ನಿಮಗೆ ನನಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಏನಂತಂದರೆ, ನಾನು ಅಕಸ್ಮಾತಾಗಿ ಬಂದಿರೋದ್ರಿಂದ ಅವಾಗ ಜಸ್ಟ್ ಒಂದು ಮಾತು ಸಜೆಸ್ಟ್ ಮಾಡಿದ ತಕ್ಷಣ ನೀವು ಒಪ್ಕೊಂಡು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ, ಇವತ್ತು ನೀವು 100% ಆಗಿ ಒಂದು ಬೆಸ್ಟ್ ರಿಸಲ್ಟನ್ನು ನೀವು ಪಡ್ಕೊತಾ ಇದ್ದೀರಿ. ಇದೇ ರೀತಿ ಒಂದು ವಿಷಯವನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ, ನೀವು ಕೂಡ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ತಾ ಒಂದು ವೆಸ್ಟೀಜ್ ಕಂಪನಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು, ವಿಶುವಲ್ ಸರ್. ಆಯಿತು, ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈಗ ನಮ್ಮ ಸುತ್ತಮುತ್ತಲ ಸಾಕಷ್ಟು ಈ ಥರ ಪೇಷಂಟ್ ಇದ್ದಾವೆ, ಪಿಗ್ಮೆಂಟು. ಈಗ ನಮ್ದು ರಿಸಲ್ಟ್ ಗೊತ್ತಾಯ್ತು, ಇದು ಸರಿ ಇದೆ, ಇದನ್ನು ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ವಾಸಿ ಆಗಿದೆ ಅಂತ ಒಂದು ಮನವರಿಕೆ ಆಗಿದೆ. ಇದನ್ನು ನಾವು ಅರ್ಥಕೊಂಡು ಬೇರೆಯವ್ರಿಗೆ ಸಹಾಯ ಆಗುವಂಗೆ ನಾವು ತಿಳಿಸಿ ಹೇಳ್ತೇವೆ. 100% ಸುತ್ತಮುತ್ತಲಿರೋ ಜನ ಚೆನ್ನಾಗಿರ್ಲಿ. 100% ಸರ್. ಯಾಕಂದ್ರೆ ನೀವು ಬಳಸಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡ ನಂತರ ಅದೇ ರಿಸಲ್ಟನ್ನು ಇನ್ನೊಬ್ಬರಿಗೆ ನೇಬರ್ಸ್ಗಳಿಗೆಲ್ಲ ಶೇರ್ ಮಾಡಿದಾಗ 100% ಅವರು ಕೂಡ ಇದನ್ನ ಅಪ್ಲೈ ಮಾಡಿಕೊಂಡು ಒಳ್ಳೆ ಆರೋಗ್ಯ ಪಡ್ಕೋತಾರೆ ಸರ್. ಇದೇ ನಿಟ್ಟಿನೊಳಗೆ ನೀವು ಒಳ್ಳೆಯ ಮಾರ್ಗದರ್ಶನ ಪ್ರತಿಯೊಬ್ಬರು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ವಿಶುವಲ್.